ರಾಜ್ಯಾದ್ಯಂತ ಶಿಕ್ಷಕರ ಅರ್ಹತಾ ಪರೀಕ್ಷೆ ಈಗ ಮತ್ತೆ ಪರೀಕ್ಷಾ ಸಿಬ್ಬಂದಿ ಒಂದಷ್ಟು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಅಭ್ಯರ್ಥಿಗಳ ಬಳೆ, ಓಲೆ, ಗೆಜ್ಜೆ ಇದೆಲ್ಲವನ್ನು ಕೂಡ ತೆಗೆಸಿದ್ದಾರೆ ಸಿಬ್ಬಂದಿ. ಒಂದಷ್ಟು ಎಡವಟ್ಟುಗಳ ಮೇಲೆ ಎಡವಟ್ಟುಗಳಾಗ್ತಾ ಇದೆ. ಸೂಚನೆಯನ್ನ ಕೊಟ್ಟಿದ್ದೊಂದು, ಪಾಲಿಸ್ತಾ ಇರೋದೊಂದು. ಇಂಥದ್ದೇ ಅಂದ್ರೆ ಆಭರಣಗಳ ವಿಚಾರದಲ್ಲಾಗಿರ್ಬೋದು ಅಥವಾ ಏನ್ ಹಾಕಬೇಕು ಏನ್ ಹಾಕಬಾರದು, ಯಾವುದು ಅಲೌಡ್ ಇದೆ, ಇದೆಲ್ಲವನ್ನು ಕೂಡ ಸುತ್ತೋಲೆ ಹೊರಡಿಸಲಾಗಿತ್ತು. ಆದರೆ ಈಗ ಅಭ್ಯರ್ಥಿಗಳ ಬಳೆ, ಓಲೆ, ಗೆಜ್ಜೆ ಕೂಡ ತೆಗೆಸಿದ್ದಾರೆ ಸಿಬ್ಬಂದಿ. ಹಾವೇರಿ ಮಹಿಳಾ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇಜಾರಿ ಕಮಾಪುರ ಪಿಯು ಕಾಲೇಜಲ್ಲಿ ನಡೆದಿರೋ ಘಟನೆ. ಪರೀಕ್ಷಾ ಸಿಬ್ಬಂದಿ ಸೂಚನೆಯಂತೆ ಪರೀಕ್ಷೆ ಕೊಠಡಿಯನ್ನ ಆನಂತರ ಪ್ರವೇಶ ಮಾಡಿದ್ದಾರೆ. ಇದೇ ಕಾಲೇಜಲ್ಲಿ ನಡೆದಿರೋ ಘಟನೆ. ಶಿಕ್ಷಕರ ಅರ್ಹತಾ ಪರೀಕ್ಷೆ ಗೆಜ್ಜೆ ತೆಗೆಸಿದ್ದಾರೆ, ಓಲೆ ತೆಗೆಸಿದ್ದಾರೆ, ಕೈಯಲ್ಲಿರುವಂತಹ ಬಳೆ ಕೂಡ ತೆಗೆಸಿದ್ದಾರೆ. ಈಗಾಗಲೇ ಒಂದಷ್ಟು ಸೂಚನೆಗಳನ್ನ ಹೊರಡಿಸಿದ್ರು. ಡಿಜಿಟಲ್ ವಾಚ್ ಆಗಿರಬಹುದು ಅಥವಾ ಬ್ಲೂಟೂತ್ ಡಿವೈಸ್ ಆಗಿರಬಹುದು, ಇದನ್ನೆಲ್ಲ ಹಾಕುವಂತಿಲ್ಲ ಅನ್ನುವಂತ ಸೂಚನೆಗಳಿದೆ. ಆದ್ರೆ ಜೊತೆಲಿ ಡ್ರೆಸ್ ಕೋಡ್, ಇಂಥದ್ದೇ ಡ್ರೆಸ್ ಕೋಡ್ಗಳನ್ನ ಹಾಕಬೇಕು ಅನ್ನುವಂಥದ್ದು ಕೂಡ ಇದೆ. ಆದ್ರೆ ಗೆಜ್ಜೆ, ಬಳೆ, ಓಲೆ ಇಂಥದ್ರಿಂದ ಏನ್ ಸಮಸ್ಯೆ ಆಗಿದೆ ಅನ್ನೋ ಪ್ರಶ್ನೆ, ಅದನ್ನು ಕೂಡ ತೆಗೆಸಿದ್ದಾರೆ. ಈಗ ತೆಗೆಸಿದ ನಂತರದಲ್ಲಿ ಪರೀಕ್ಷೆಯನ್ನ ಬರೆದಿದ್ದಾರೆ. ಇವತ್ತು ಹಾವೇರಿ ನಗರದ ಪ್ರಮುಖ ಕಾಲೇಜುಗಳಲ್ಲಿ ಟಿಇಟಿ ಎಕ್ಸಾಮ್ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಕಾಲೇಜಿನ ಮುಂಭಾಗದಲ್ಲಿ ಬಂದಂತಹ ಎಲ್ಲಾ ವಿದ್ಯಾರ್ಥಿಗಳಿಗಿರ್ಬೋದು, ಮೇಲೆ ಇದ್ದಂತಹ ಪಿನ್ಗಳಿಗಿರ್ಬೋದು ಮತ್ತು ಬಂಗಾರದ ಬಳೆಗಳು ಹಾಗೂ ಕಿವಿ ಓಲೆಗಳು ಮತ್ತು ಕಾಲಿನ ಚೈನ್ಗಳನ್ನ ಬಿಚ್ಚುವ ಕೆಲಸವನ್ನ ಇಲ್ಲಿಯ ಪ್ರಮುಖ ಅಧಿಕಾರಿಗಳು ಮಾಡ್ತಿರುವಂತದ್ದು. ಕಾರಣ ಅಂದ್ರೆ ಯಾವುದೇ ರೀತಿಯ ನಕಲು ಆಗಬಾರದು ಅಂತ ಹೇಳಿ ಶಿಕ್ಷಕರ ಏನು ಅರ್ಹತಾ ಪರೀಕ್ಷೆ ಇದೆ, ಆ ರೀತಿಯಾಗಿ ಅವರ ಕಿವಿ ಓಲೆ ಆಗಿರ್ಬೋದು ಮತ್ತು ಬಳೆಗಳಾಗಿರ್ಬೋದು ಹಾಗೂ ತಾಳಿಯನ್ನ ಮತ್ತು ಕಾಲುಂಗುರವನ್ನು ಹೊರತುಪಡಿಸಿ ಯಾವುದೇ ಬಂಗಾರದ ಆಭರಣಗಳಿದ್ದು ತೆಗೆಸಿ ಎಲೆಕ್ಷನ್ಗೆ ಅಂದ್ರೆ ಒಂದು ಈ ರೀತಿಯಾಗಿ ಪರೀಕ್ಷೆಗೆ ಒಳಗಡೆ ಬಿಡ್ತಾ ಇರೋದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮಹಿಳೆಯರೆಲ್ಲರನ್ನ ಪರಿಪೂರ್ಣವಾಗಿ ಚೆಕ್ ಮಾಡುವ ಮುಖಾಂತರ ಅವರನ್ನ ಇವತ್ತು ಪರೀಕ್ಷೆಗೆ ಸಿದ್ಧ ಮಾಡಿ ಒಳಗಡೆ ಕಳಿಸ್ತಾ ಇರುವಂತದ್ದು. ಗಂಡು ಮಕ್ಕಳಿಗೆ ಬೆಲ್ಟ್ ಅನ್ನು ತೆಗೆಯುವ ಕೆಲಸ ಮಾಡ್ತಾರೆ. ಜೊತೆಗೆ ಏನಾದರೂ ಅನುಮಾನ ಬರುವಂತಹ ವಸ್ತುಗಳಿದ್ದಲ್ಲಿ ಅವರು ಮಾಡ್ತಾರೆ. ನೋಡ್ತಾ ಇರಬಹುದು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈಗ ಒಂದಿಷ್ಟು ಜನಕ್ಕೆ ಕಿವಿಯಲ್ಲಿ ತೆಗೆಸಿದ್ರೆ ಮಹಿಳೆ ಅಂದ್ರೆ ಮುಸ್ಲಿಂ ಮಹಿಳೆಯರನ್ನ ಹಿಜಾಬ್ ಅನ್ನು ಕೂಡ ಬಿಟ್ಟಿರುವಂತದ್ದು. ಅಂದ್ರೆ ಅವ್ರನ್ನ ತದನಂತರ ತೆಗೆಸ್ತೇವೆ ಎಕ್ಸಾಮ್ ಬರೆಯುವಾಗ ಅಂತ ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಕಾಲೇಜಿನ ಮುಂಭಾಗದ ಕಿಟಕಿಯಲ್ಲಿ ಈ ರೀತಿಯಾಗಿ ಬಳೆಗಳನ್ನು, ಗಾಜಿನ ಬಳೆಗಳನ್ನು ಕೂಡ ತೆಗೆಸಿರುವಂತಹ ವ್ಯವಸ್ಥೆ ನೋಡ್ತಾ ಇರಬಹುದು. ಈಗಾಗಲೇ ಅಂದ್ರೆ ಏನು ಶಿಕ್ಷಾರ್ಥ ವಿದ್ಯಾರ್ಥಿಗಳಿದ್ದಾರೆ, ಆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಗಂಡು ಮಕ್ಕಳ ಬೆಲ್ಟ್ಗಳನ್ನ ತೆಗಿತಾ ಇದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಮಿಷನ್ಗಳಂದ್ರೆ ಏನು ಈಗ ಯಾರಾದರೂ ರಾಜಕಾರಣಿ ಬಂದಾಗ ಬಾಂಬ್ ಸ್ಕ್ವಾಡ್ಗಳು ನಿಕ್ಸೆ ದಳದ ಹತ್ರ ಇರುವಂತಹ ಮಿಷನ್ಗಳನ್ನ ಬಳಕೆ ಮಾಡಿ ಯಾವುದೇ ರೀತಿಯ ಮ್ಯಾಗ್ನೆಟ್ ಅಥವಾ ನಕಲು ಮಾಡಲಿಕ್ಕೆ ಬಳಕೆ ಮಾಡೋ ಸಾಮಗ್ರಿಗಳಿದ್ರೆ ಅಂತವುಗಳನ್ನ ರಿಮೂವ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಎಕ್ಸಾಮ್ ಆರಂಭಕ್ಕೆ ಕೆಳಗಡೆ ನಡೀತಾ ಇರುವಂತದ್ದು. ದೃಶ್ಯ ನೋಡ್ತಿರೋ ಹಾಗೆ ವಿದ್ಯಾರ್ಥಿಗಳಿಗಾಗಲೇ ಕ್ಲಾಸ್ ಒಳಗಡೆ ಬಂದು ಕೂತಿದ್ದಾರೆ. ಗಂಡು ಮಕ್ಕಳಿಗೆ ಬೆಲ್ಟ್ ಮತ್ತು ಮಹಿಳೆಯರಿಗೆ ಇಲ್ಲಿ ನೋಡ್ತಾ ಇರಬಹುದು. ಇವರ ಕಿವಿಯಲ್ಲಿ ಓಲೆ ಇತ್ತು, ಹೀಗಾಗಿ ಅವರ ಕಿವಿ ಓಲೆಯನ್ನ ತೆಗೆಸುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಮುಸ್ಲಿಂ ಮಹಿಳೆಯರ ಹಿಜಾಬ್ ಅನ್ನು ಕೂಡ ಹಾಕೊಂಡು ಬಂದಿದ್ದಾರೆ. ಅದನ್ನ ಪ್ರಶ್ನೆ ಮಾಡಿದ್ರೆ ಅದನ್ನ ತದನಂತರ ತೆಗೆಸುವ ಕೆಲಸ ಮಾಡ್ತೀವಿ ಅಂತ ಕೂಡ ಹೇಳಿರುವಂತದ್ದು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಇವರೆಲ್ಲ ಮುಂದಿನ ಭವಿಷ್ಯದ ಶಿಕ್ಷಕರಾಗುವ ಎಲ್ಲಾ ಪ್ರಯತ್ನಗಳು ಹೊಂದ್ಕೊಂಡಿದ್ದಾರೆ. ಇವರು ಈ ಪರೀಕ್ಷಾರ್ಥ ವಿಷಯವಾಗಿ ಈಗಾಗಲೇ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಹೇಳುವಂತದ್ದಾದ್ರೆ ಇಲ್ಲಿ ನೋಡ್ತಿರುವ ದೃಶ್ಯದಲ್ಲಿ ವಿದ್ಯಾರ್ಥಿಗಳಂದ್ರೆ ಏನು ಶಿಕ್ಷಕ ವಿದ್ಯಾರ್ಥಿಗಳಿದ್ದಾರೆ, ಈ ಟಿಇಟಿ ಎಕ್ಸಾಮ್ ಬರಲಿಕ್ಕೆ ಬಂದಂತಹ ವಿದ್ಯಾರ್ಥಿಗಳ ಕಿವಿ ಓಲೆ ಮತ್ತು ಗಂಡು ಮಕ್ಕಳ ಬೆಲ್ಟ್ ಮತ್ತು ಕಾಲುಂಗುರವನ್ನು ಹೊರತುಪಡಿಸಿ ಕೊಳ್ಳಲ್ಲಿ ಮದುವೆಯಾಗಿದ್ದರೆ ತಾಳಿಯನ್ನು ಹೊರತುಪಡಿಸಿ ಎಲ್ಲವನ್ನ ರಿಮೂವ್ ಮಾಡುವ ಮುಖಾಂತರ ಈ ಒಂದು ಟಿಇಟಿ ಎಕ್ಸಾಮ್ ಅನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹಿಜಾಬ್ ಅನ್ನ ಹೊರತುಪಡಿಸಿ ಎಲ್ಲವನ್ನ ತೆಗೆಸುವ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ರಾಜ್ಯಾದ್ಯಂತ ಶಿಕ್ಷಕರ ಅರ್ಹತಾ ಪರೀಕ್ಷೆ ಈಗ ಮತ್ತೆ ಪರೀಕ್ಷಾ ಸಿಬ್ಬಂದಿ ಒಂದಷ್ಟು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಅಭ್ಯರ್ಥಿಗಳ ಬಳೆ, ಓಲೆ, ಗೆಜ್ಜೆ ಇದೆಲ್ಲವನ್ನು ಕೂಡ ತೆಗೆಸಿದ್ದಾರೆ ಸಿಬ್ಬಂದಿ. ಒಂದಷ್ಟು ಎಡವಟ್ಟುಗಳ ಮೇಲೆ ಎಡವಟ್ಟುಗಳಾಗ್ತಾ ಇದೆ. ಸೂಚನೆಯನ್ನ ಕೊಟ್ಟಿದ್ದೊಂದು, ಪಾಲಿಸ್ತಾ ಇರೋದೊಂದು. ಇಂಥದ್ದೇ ಅಂದ್ರೆ ಆಭರಣಗಳ ವಿಚಾರದಲ್ಲಾಗಿರ್ಬೋದು ಅಥವಾ ಏನ್ ಹಾಕಬೇಕು ಏನ್ ಹಾಕಬಾರದು, ಯಾವುದು ಅಲೌಡ್ ಇದೆ, ಇದೆಲ್ಲವನ್ನು ಕೂಡ ಸುತ್ತೋಲೆ ಹೊರಡಿಸಲಾಗಿತ್ತು. ಆದರೆ ಈಗ ಅಭ್ಯರ್ಥಿಗಳ ಬಳೆ, ಓಲೆ, ಗೆಜ್ಜೆ ಕೂಡ ತೆಗೆಸಿದ್ದಾರೆ ಸಿಬ್ಬಂದಿ. ಹಾವೇರಿ ಮಹಿಳಾ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇಜಾರಿ ಕಮಾಪುರ ಪಿಯು ಕಾಲೇಜಲ್ಲಿ ನಡೆದಿರೋ ಘಟನೆ. ಪರೀಕ್ಷಾ ಸಿಬ್ಬಂದಿ ಸೂಚನೆಯಂತೆ ಪರೀಕ್ಷೆ ಕೊಠಡಿಯನ್ನ ಆನಂತರ ಪ್ರವೇಶ ಮಾಡಿದ್ದಾರೆ. ಇದೇ ಕಾಲೇಜಲ್ಲಿ ನಡೆದಿರೋ ಘಟನೆ. ಶಿಕ್ಷಕರ ಅರ್ಹತಾ ಪರೀಕ್ಷೆ ಗೆಜ್ಜೆ ತೆಗೆಸಿದ್ದಾರೆ, ಓಲೆ ತೆಗೆಸಿದ್ದಾರೆ, ಕೈಯಲ್ಲಿರುವಂತಹ ಬಳೆ ಕೂಡ ತೆಗೆಸಿದ್ದಾರೆ. ಈಗಾಗಲೇ ಒಂದಷ್ಟು ಸೂಚನೆಗಳನ್ನ ಹೊರಡಿಸಿದ್ರು. ಡಿಜಿಟಲ್ ವಾಚ್ ಆಗಿರಬಹುದು ಅಥವಾ ಬ್ಲೂಟೂತ್ ಡಿವೈಸ್ ಆಗಿರಬಹುದು, ಇದನ್ನೆಲ್ಲ ಹಾಕುವಂತಿಲ್ಲ ಅನ್ನುವಂತ ಸೂಚನೆಗಳಿದೆ. ಆದ್ರೆ
ಜೊತೆಲಿ ಡ್ರೆಸ್ ಕೋಡ್, ಇಂಥದ್ದೇ ಡ್ರೆಸ್ ಕೋಡ್ ಗಳನ್ನ ಹಾಕಬೇಕು ಅನ್ನುವಂಥದ್ದು ಕೂಡ ಇದೆ. ಆದ್ರೆ ಗೆಜ್ಜೆ, ಬಳೆ, ಓಲೆ ಇಂಥದ್ರಿಂದ ಏನ್ ಸಮಸ್ಯೆ ಆಗಿದೆ ಅನ್ನೋ ಪ್ರಶ್ನೆ, ಅದನ್ನು ಕೂಡ ತೆಗೆಸಿದ್ದಾರೆ. ಈಗ ತೆಗೆಸಿದ ನಂತರದಲ್ಲಿ ಪರೀಕ್ಷೆಯನ್ನ ಬರೆದಿದ್ದಾರೆ. ಇವತ್ತು ಹಾವೇರಿ ನಗರದ ಪ್ರಮುಖ ಕಾಲೇಜುಗಳಲ್ಲಿ ಟಿಇಟಿ ಎಕ್ಸಾಮ್ ನಡೀತಾ ಇರುವಂತದ್ದು, ಪ್ರಮುಖವಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಕಾಲೇಜಿನ ಮುಂಭಾಗದಲ್ಲಿ ಬಂದಂತಹ ಎಲ್ಲಾ ವಿದ್ಯಾರ್ಥಿಗಳಿರ್ಬೋದು, ಮೇಲೆ ಇದ್ದಂತಹ ಪಿನ್ಗಳಾಗಿರ್ಬೋದು ಮತ್ತು ಬಂಗಾರದ ಬಳೆಗಳು ಹಾಗೂ ಕಿವಿ ಓಲೆಗಳು ಮತ್ತು ಕಾಲಿನ ಚೈನ್ಗಳನ್ನ ಬಿಚ್ಚುವ ಕೆಲಸವನ್ನ ಇಲ್ಲಿಯ ಪ್ರಮುಖ ಅಧಿಕಾರಿಗಳು ಮಾಡ್ತಿರುವಂತದ್ದು. ಕಾರಣ ಅಂದ್ರೆ ಯಾವುದೇ ರೀತಿಯ ನಕಲು ಆಗಬಾರ್ದು ಅಂತ ಹೇಳಿ ಶಿಕ್ಷಕರ ಏನು ಅರ್ಹತಾ ಪರೀಕ್ಷೆ ಇದೆ, ಆ ರೀತಿಯಾಗಿ ಅವರ ಕಿವಿ ಓಲೆ ಆಗಿರ್ಬೋದು ಮತ್ತು ಬಳೆಗಳಾಗಿರ್ಬೋದು ಹಾಗೂ ತಾಳಿಯನ್ನ ಮತ್ತು ಕಾಲುಂಗುರವನ್ನು ಹೊರತುಪಡಿಸಿ ಯಾವುದೇ ಬಂಗಾರದ ಆಭರಣಗಳಿದ್ದು ತೆಗೆಸಿ ಎಲೆಕ್ಷನ್ಗೆ ಅಂದ್ರೆ ಒಂದು ಈ ರೀತಿಯಾಗಿ ಪರೀಕ್ಷೆಗೆ ಒಳಗಡೆ ಬಿಡ್ತಾ ಇರೋದು ದೃಶ್ಯ ನೋಡ್ತಿರೋ ಹಾಗೆ ಮಹಿಳೆಯರೆಲ್ಲರನ್ನ ಪರಿಪೂರ್ಣವಾಗಿ ಚೆಕ್ ಮಾಡುವ ಮುಖಾಂತರ ಅವರನ್ನ ಇವತ್ತು ಪರೀಕ್ಷೆಗೆ ಸಿದ್ಧ ಮಾಡಿ ಒಳಗಡೆ ಕಳಿಸ್ತಾ ಇರುವಂತದ್ದು. ಗಂಡು ಮಕ್ಕಳಿಗೆ ಬೆಲ್ಟ್ ಅನ್ನು ತೆಗೆಯುವ ಕೆಲಸ ಮಾಡ್ತಾರೆ. ಜೊತೆಗೆ ಏನಾದರೂ ಅನುಮಾನ ಬರುವಂತಹ ವಸ್ತುಗಳಿದ್ದಲ್ಲಿ ಅವರು ಮಾಡ್ತಾರೆ. ನೋಡ್ತಾ ಇರಬಹುದು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈಗ ಒಂದಿಷ್ಟು ಜನಕ್ಕೆ ಕ್ಯೂಲ್ ತೆಗೆಸಿದ್ರೆ ಮಹಿಳೆ ಅಂದ್ರೆ ಮುಸ್ಲಿಂ ಮಹಿಳೆಯರನ್ನ ಹಿಜಾಬ್ ಅನ್ನು ಕೂಡ ಬಿಟ್ಟಿರುವಂತದ್ದು, ಅಂದ್ರೆ ಅವ್ರನ್ನ ತದನಂತರ ತೆಗೆಸ್ತೇವೆ ಎಕ್ಸಾಮ್ ಬರೆಯುವಾಗ ಅಂತ ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಕಾಲೇಜಿನ ಮುಂಭಾಗದ ಕಿಟಕಿಯಲ್ಲಿ ಈ ರೀತಿಯಾಗಿ ಬಳೆಗಳನ್ನ, ಗಾಜಿನ ಬಳೆಗಳನ್ನು ಕೂಡ ತೆಗೆಸಿರುವಂತಹ ವ್ಯವಸ್ಥೆ ನೋಡ್ತಾ ಇರಬಹುದು. ಈಗಾಗಲೇ ಅಂದ್ರೆ ಏನು ಶಿಕ್ಷಾರ್ಥ ವಿದ್ಯಾರ್ಥಿಗಳಿದ್ದಾರೆ, ಆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಗಂಡು ಮಕ್ಕಳ ಬೆಲ್ಟ್ ಗಳನ್ನ ತೆಗಿತಾ ಇದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಮಿಷನ್ಗಳಂದ್ರೆ ಏನು ಈಗ ಯಾರಾದ್ರೂ ರಾಜಕಾರಣಿ ಬಂದಾಗ ಬಾಂಬ್ ಸ್ಕ್ವಾಡ್ಗಳ ನಿಶ್ಚಯ ದಳದ ಹತ್ರ ಇರುವಂತಹ ಮಿಷನ್ಗಳನ್ನ ಬಳಕೆ ಮಾಡಿ ಯಾವುದೇ ರೀತಿಯ ಮ್ಯಾಗ್ನೆಟ್ ಅಥವಾ ನಕಲು ಮಾಡಲಿಕ್ಕೆ ಬಳಕೆ ಮಾಡೋ ಸಾಮಗ್ರಿಗಳಿದ್ರೆ ಅಂತವುಗಳನ್ನ ರಿಮೂವ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಎಕ್ಸಾಮ್ ಆರಂಭಕ್ಕೆ ಕೆಳಗಡೆ ನಡೀತಾ ಇರುವಂತದ್ದು ದೃಶ್ಯ ನೋಡ್ತಿರೋ ಹಾಗೆ ವಿದ್ಯಾರ್ಥಿಗಳಿಗಾಗಲೇ ಕ್ಲಾಸ್ ಒಳಗಡೆ ಬಂದು ಕೂತಿದ್ದಾರೆ. ಗಂಡು ಮಕ್ಕಳಿಗೆ ಬೆಲ್ಟ್ ಮತ್ತು ಮಹಿಳೆಯರಿಗೆ ಇಲ್ಲಿ ನೋಡ್ತಿರಬಹುದು ಇವರ ಕಿವಿಯಲ್ಲಿ ಓಲೆ ಇತ್ತು, ಹೀಗಾಗಿ ಅವರ ಕಿವಿ ಓಲೆಯನ್ನ ತೆಗೆಸುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಮುಸ್ಲಿಂ ಮಹಿಳೆಯರ ಹಿಜಾಬ್ ಅನ್ನು ಕೂಡ ಹಾಕೊಂಡು ಬಂದಿದ್ದಾರೆ. ಅದನ್ನ ಪ್ರಶ್ನೆ ಮಾಡಿದ್ರೆ ಅದನ್ನ ತದನಂತರ ತೆಗೆಸುವ ಕೆಲಸ ಮಾಡ್ತೀವಿ ಅಂತ ಕೂಡ ಹೇಳಿರುವಂತದ್ದು. ಪ್ರಮುಖವಾಗಿ ದೃಶ್ಯ ನೋಡ್ತಿರುವ ಹಾಗೆ ಇವರೆಲ್ಲ ಮುಂದಿನ ಭವಿಷ್ಯದ ಶಿಕ್ಷಕರಾಗುವ ಎಲ್ಲಾ ಪ್ರಯತ್ನಗಳು ಹೊಂದ್ಕೊಂಡಿದ್ದಾರೆ. ಇವರು ಈ ಪರೀಕ್ಷಾರ್ಥ ವಿಷಯವಾಗಿ ಈಗಾಗಲೇ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಹೇಳುವಂತದ್ದಾದ್ರೆ ಇಲ್ಲಿ ನೋಡ್ತಿರುವ ದೃಶ್ಯದಲ್ಲಿ ವಿದ್ಯಾರ್ಥಿಗಳಂದ್ರೆ ಏನು ಶಿಕ್ಷಕ ವಿದ್ಯಾರ್ಥಿಗಳಿದ್ದಾರೆ, ಈ ಟಿಇಟಿ ಎಕ್ಸಾಮ್ ಬರಲಿಕ್ಕೆ ಬಂದಂತಹ ವಿದ್ಯಾರ್ಥಿಗಳ ಕಿವಿ ಓಲೆ ಮತ್ತು ಗಂಡು ಮಕ್ಕಳ ಬೆಲ್ಟ್ ಮತ್ತು ಕಾಲುಂಗುರವನ್ನು ಹೊರತುಪಡಿಸಿ ಕೊಳ್ಳಲ್ಲಿ ಮದುವೆಯಾಗಿದ್ದರೆ ತಾಳಿಯನ್ನು ಹೊರತುಪಡಿಸಿ ಎಲ್ಲವನ್ನ ರಿಮೂವ್ ಮಾಡುವ ಮುಖಾಂತರ ಈ ಒಂದು ಟಿಟಿ ಎಕ್ಸಾಮ್ ಅನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹಿಜಾಬ್ ಅನ್ನ ಹೊರತುಪಡಿಸಿ ಎಲ್ಲವನ್ನ ತೆಗೆಸುವ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ ಹೊಂದ್ಕೊಂಡಿದ್ದಾರೆ. ಇವರು ಈ ಪರೀಕ್ಷಾರ್ಥ ವಿಷಯವಾಗಿ ಈಗಾಗಲೇ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಹೇಳುವಂತದ್ದಾದ್ರೆ ಇಲ್ಲಿ ನೋಡ್ತಿರುವ ದೃಶ್ಯದಲ್ಲಿ ವಿದ್ಯಾರ್ಥಿಗಳಂದ್ರೆ ಏನು ಶಿಕ್ಷಕ ವಿದ್ಯಾರ್ಥಿಗಳಿದ್ದಾರೆ, ಈ ಟಿಇಟಿ ಎಕ್ಸಾಮ್ ಬರಲಿಕ್ಕೆ ಬಂದಂತಹ ವಿದ್ಯಾರ್ಥಿಗಳ ಕಿವಿ ಓಲೆ ಮತ್ತು ಗಂಡು ಮಕ್ಕಳ ಬೆಲ್ಟ್ ಮತ್ತು ಕಾಲುಂಗುರವನ್ನು ಹೊರತುಪಡಿಸಿ ಕೊಳ್ಳಲ್ಲಿ ಮದುವೆಯಾಗಿದ್ದರೆ ತಾಳಿಯನ್ನು ಹೊರತುಪಡಿಸಿ ಎಲ್ಲವನ್ನ ರಿಮೂವ್ ಮಾಡುವ ಮುಖಾಂತರ ಈ ಒಂದು ಟಿಟಿ ಎಕ್ಸಾಮ್ ಅನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹಿಜಾಬ್ ಅನ್ನ ಹೊರತುಪಡಿಸಿ ಎಲ್ಲವನ್ನ ತೆಗೆಸುವ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ.